ಆಯ್ತು ಇವತ್ತು. ಸೊ ಸಿನಿಮಾ ನೋಡಿದ್ರೆ ತುಂಬ ಇಷ್ಟಪಡ್ತಿದ್ದೀರಾ ಸರ್, ಏನು ಅನಿಸ್ತದೆ ನಿಮಗೆ? ಸಿನಿಮಾ ನನಗೆ ಇಷ್ಟ ಆಯ್ತು, ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನೀವು ಹೇಳಬೇಕು. ಆ್ಯಂಡ್ ಮೇಜರ್ಲಿ ವಿಷ್ಣು ಆ್ಯಂಡ್ ಲೋಕಿ ಅದ್ಭುತವಾದ ಸಬ್ಜೆಕ್ಟ್ ಮಾಡ್ಕೊಂಡ್ಬಂದಿದ್ದಾನೆ. ವಿಷ್ಣು ಅದನ್ನು ಡೈರೆಕ್ಟ್ ಮಾಡಿದ್ದಾನೆ, ಅದ್ಭುತವಾಗಿ ಬಂದಿದೆ ಸಿನಿಮಾ. ನಮ್ಮೆಲ್ಲರ ನಟನೆ ಬಗ್ಗೆ ನೀವುಗಳು ಮಾತಾಡಬೇಕು, ನಾವಲ್ಲ. ಬಟ್ ನಾನು ನಿರ್ದೇಶನದ ಬಗ್ಗೆ ಮಾತಾಡ್ತೀನಿ, ನನಗೆ ಇಷ್ಟ ಆಗಿದೆ. ಸೊ ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು, ಇವತ್ತಿನ ಫಾಸ್ಟ್ ಎಡಿಟ್ಗೆ ಎಲ್ಲೂ ಕೂಡ ಬೋರ್ ಆಗಿದೆ, ಒಂದು ಸೆಕೆಂಡು ಕೂಡ ಲ್ಯಾಗ್ ಮಾಡಿದೆ. ತುಂಬ ಅದ್ಭುತವಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮ್ಯೂಸಿಕ್ ಜತಿನ್. ಇಡೀ ಸಿನಿಮಾನ ಇನ್ನೊಂದು ಲೆವೆಲಿಗೆ ತೊಗೊಂಡೋಗಿರೋದು ಜಿತಿನ್. ಸೊ ಹಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಇದು ಹೀಗೆ ಮುಂದುವರ್ಕೊಂಡು ಹೋಗಲಿ, ಜನ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಈ ಸಿನಿಮಾ ಚೆನ್ನಾಗಿ ಓಡುತ್ತೆ ಅನ್ನೋ ಒಂದು ನಂಬಿಕೆ ಬಂದಿದೆ ಇವತ್ತಿನ ರಿವ್ಯೂಸ್ ನೋಡಿದ್ಮೇಲೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಓಕೆ, ಅವ್ರ ಡ್ಯಾನ್ಸು ಬಿಗ್ ಸ್ಕ್ರೀನಲ್ಲಿ ನಾನು ಹೇಳ್ತಿದ್ದೆ, ನೀವು ಯಾರು ನಂಬಲಿಲ್ಲ, ಇವತ್ತು ನೋಡಿದ್ದೀರಾ. ಲೋಕಿ ಚೆನ್ನಾಗಿ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಇಲ್ಲ ಅಂತಲ್ಲ. ಬಟ್ ಗೌಡ್ರ ಜೊತೆ ಸ್ವಲ್ಪ ನರ್ವಸ್ ಆಗಿದ್ದೆ, ಅದು ಕಾಣಿಸ್ತಾ ಇದೆ. ನಿಮಗೆ ಹೆಂಗೆ ಅನಿಸ್ತು ಫಸ್ಟ್ ನೋಡಿದ್ರಿ ಸಿನಿಮಾ? ತುಂಬ ಚೆನ್ನಾಗಿದೆ. ಆಡಿಯನ್ಸ್ ಮಧ್ಯ ನಮ್ಮ ನಟನೆ ಬಗ್ಗೆ ನೀವು ಹೇಳಬೇಕು, ಬಟ್ ಎಸ್ಪೆಷಲಿ ಡೈರೆಕ್ಟರ್ ಬಗ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಇವತ್ತು ಇಲ್ಲಿ ನೋಡಿದ ಸಿನಿಮಾ. ಒಂಥರ ಎಮೋಷ್ನಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇರ್ಬೋದು, ಒಂಥರ ಎಮೋಷ್ನಲಿ ಬಾಂಡಿಂಗ್, ಒಂಥರ ಕನೆಕ್ಟ್ ಆಯಿತು ನನಗೆ ಸಿನಿಮಾ. ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ತೀನಿ. ಓಕೆ, ಅವರು ತುಂಬ ಕಷ್ಟಪಟ್ಟು ಮಾಡಿದ್ರಿ ಸಿನಿಮಾ, ಕನ್ಸಿಟ್ಕೊಂಡಿದ್ರಿ. ಸೊ ಫೈನಲಿ ಅನೌನ್ಸಾಗಿದೆ. ನಾನು ಮೊದಲಿಗೆ ಪ್ರಮೋದ್ಗೆ ಕೈ ಮುಗಿಬೇಕು. ಭಾಳ ಕಷ್ಟಪಟ್ಟಿದ್ದಾನೆ, ಒಂದೆರಡು ವರ್ಷ ಅಲ್ಲ, ಸುಮಾರು ಒಂದು ನಾನು ಅನ್ಕೊತಾ ಇದ್ದೆ 10 ವರ್ಷದ ಕನಸು ಒಂದು ಈ ಸಿನಿಮಾ. ನಾನು ಎಲ್ಲ ಅಳಬಾರ್ದು, ಮೀಡಿಯಾ ಬೇರೆ ಥರ ಅನ್ಕೊತಾರೆ, ಬೇರೆ ಎಷ್ಟು ಅನ್ಕೊತಾನೆ ಇದ್ದೆ. ಬಟ್ ನಮ್ಮ ಅಪ್ಪಾಜಿ ಲವ್ ಯು ಅನ್ಕೊತಾನೆ ಇದೆ. ಬಟ್ ಈ ಸಿನಿಮಾ ಇವತ್ತು ನಾವೇನು ಕಷ್ಟಪಟ್ಟಿದ್ವಿ ಅನ್ನೋಕ್ಕೆ ಎಲ್ಲ ಕಷ್ಟಪಡ್ತಾರೆ ಸಿನಿಮಾ ಮಾಡೋದಕ್ಕೆ. ಬಟ್ ಸಿನಿಮಾ ಥರ ತೋರಿಸೋದಕ್ಕೆ ಏನು ಪ್ರಯತ್ನ ಪಟ್ವಿ, ಎಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ಅದನ್ನು ತೋರಿಸಿದ್ದೀವಿ. ಹಾಗೇನು ಪ್ರಮೋದ್ ಸರು, ರಿಷಿಕ್ ಅವರು, ಆರೋಹಿತ್ ಅವರು, ನಮ್ಮ ಡೈರೆಕ್ಟ್ರು ವಿಷ್ಣು ಅವರು ಅದನ್ನು ನೀಟಾಗಿ ಕನ್ವೆ ಮಾಡಿದ್ದಾರೆ. ಯಾರಿಗೂ ಏನು ನಿಮ್ಗೆಲ್ರಿಗೂ 100% ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಎಲ್ಲೂ ನಾವು ಸೆನ್ಸರ್ ಮಾಡಿಸಿದಾಗ ಸೆನ್ಸರ್ ಆಫೀಸರ್ಸ್ ಹೇಳಿದ್ರು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ. DTS ಮಾಡಿದಾಗ DTS ಸ್ಟುಡಿಯೋದಲ್ಲಿ ಹೇಳಿದ್ರು ನಮ್ಮ ಸ್ಟುಡಿಯೋದಲ್ಲಿ ಈ ವರ್ಷ ಬೆಸ್ಟ್ ಸಿನಿಮಾ ಇದು ಅಂತ. ಬಟ್ ಇಲ್ಲಿ ಆಡಿಯನ್ಸ್ ಅದನ್ನು ಅಪ್ರೂವ್ ಮಾಡ್ತಾ ಇದ್ದಾರೆ, ಇದು ಬೆಸ್ಟ್ ಆಗಿದೆ ಅನ್ನೋದಕ್ಕೆ ನಮಗೊಂದು ಸಮಾಧಾನ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ. ಇದ್ರ ಜೊತೆ ನನ್ನ ಪ್ರೊಡ್ಯೂಸರ್ಸು ಪಾಪ ಅವರೆಲ್ಲೋ ಇದ್ರೂ ಒಂದಷ್ಟು ದುಡ್ಡು ನಮ್ಗೆ ಹಾಕಿ ಸಿನಿಮಾ ಇಲ್ಲಿವರೆಗೂ ತಗೊಬಂದು ನಿಂತ್ಕೊಂಡು, ನಾನು ಅಪ್ಪಾಜಿ ಜೊತೆ ರಾತ್ರಿ ಎಲ್ಲ ಮಾತಾಡ್ತಾ ಇದ್ದೆ. ನಮ್ಗೇನಾಗ್ತಾಯಿತ್ತು ಅಂದರೆ ನಿನ್ನೆನೂ ಮೀಡಿಯಾದವರೆಲ್ಲ ನೋಡಿದ್ರಿಂದ ಸಿನಿಮಾ ಹೇಗಿರುತ್ತೋ ಅಂತ ನಂಗೆ ಇದ್ದೇ ಬರೋದು ರಿಸಲ್ಟ್ವಾಗಿ ವೆಯ್ಟ್ ಮಾಡ್ತಾ ಇದೆ. ಬಟ್ ಎಲ್ಲರ ಕಡೆಯಿಂದನೂ ಅವ್ರ ಕಡೆಯಿಂದನೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಇಲ್ಲಿ ಆಡಿಯನ್ಸ್ ನೋಡ್ತಾ ಇದ್ದರೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ. ಒಬ್ಬರು ಮ್ಯೂಸಿಕ್ ಇರ್ಬೋದು, ಒಬ್ಬರು ಸ್ಕ್ರೀನ್ ಪ್ಲೇ ಇರ್ಬೋದು, ಒಬ್ಬರು ಡೈಲಾಗ್ಸ್ ಇರ್ಬೋದು, ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಆ ಥರ ಸೀನೇ ಇಲ್ಲ ನಮ್ಮ ಹತ್ರ, ತುಂಬ ಚೆನ್ನಾಗಿರ್ತೀವಿ. ಬಟ್ ಇಲ್ಲಿ ಎಮೋಷ್ನಲಿ ಆಗ್ತಾ ಇದ್ದೀನಿ ನಾನು. ಅಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರ ಆಗ್ತಾರೆ. ಇಲ್ಲಿವರೆಗೂ ನಾವು ಮಾಡಿದ್ವಿ ಸಿನಿಮಾ, ಇನ್ಮೇಲೆ ಜನ ಅದನ್ನು ತೊಗೊಂಡೋಗ್ಬೇಕು, ಜನ ತೋರಿಸ್ಬೇಕು ಅಂತ. ಸೊ ಅದನ್ನು ನಮ್ಮ ಜನ ಮಾಡ್ತಾರೆ ಅಂತ ನಂಬಿದ್ದೀನಿ. ಪ್ರಮೋದ್ ಸರು ಯಾವತ್ತೂ ಅವ್ರು ಒಂದು ಒಳ್ಳೆ ಕತೆ ಇಲ್ಲ ಅಂದರೆ ಅವ್ರು ಮುಂದಕ್ಕೆ ಬರಲ್ಲ. ಬಟ್ ಬಂದಿದ್ದಾರೆ ಅಂದರೆ ಇದೊಂದು ಒಳ್ಳೆ ಕತೆ ಆಗಿರುತ್ತೆ. ಇಷ್ಟು ಜನ ಇಷ್ಟಪಟ್ಟಿದ್ದೀರಾ ಅಂದರೆ ಒಂದು ಒಳ್ಳೆ ಮೇಕಿಂಗ್ ಇರುತ್ತೆ ಸಿನಿಮಾಗೆ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ರು. ನಮ್ಮ ವೆಂಕಿ ಅವರು ಇರ್ಬೋದು, ಅಂಡ್ ವರುಣ್ ಅವರು, ಅವತಾರ್ ಮೀಡಿಯಾಸ್ ಅವರು ತುಂಬ ನಮ್ಗೆ ಸಪೋರ್ಟಿವ್ ಆಗಿ ಇಡೀ DTS ಎಲ್ಲ ಬೇರೆ ಲೆವೆಲ್ಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿದ್ಮೇಲೆ ಆಮೇಲೆ ನಮ್ಮ ಆಶ್ಬಿನ್ ಅಂತ ಸೌಂಡ್ ಮಿಕ್ಸ್ ಮಾಡಿದವರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಿನಾಶ್ ಅವ್ರ ಸ್ಟುಡಿಯೋದಲ್ಲಿ ಎಲ್ಲರೂ ತುಂಬ ನಂಗೆ ಸಪೋರ್ಟಿವ್ ಆಗಿದ್ದರು. ಇಡೀ ಟೀಮ್ ಅವರೆಲ್ಲರೂ ಸೇರಿ ಜಲಂಧರ ಆಯಿತು. ಸೊ ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, 100% ನಿಮ್ಮ ಸಿನಿಮಾ ಇಷ್ಟ ಆಗುತ್ತೆ. ಇವತ್ತು 99 ರೂಪೀಸ್ಗಿದೆ. ಸೊ ಎಲ್ಲ ಥಿಯೇಟ್ರಲ್ಲೂ ನೀವು ಬುಕ್ ಮಾಡ್ಕೊಳ್ಳಿ. ನೀವು ಬಂದು ಕೊಟ್ಟಿದ್ದು ಯಾವುದೇ ಮೋಸ ಇಲ್ಲ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ವಿಷ್ಣು ನಮ್ಮ ಡೈರೆಕ್ಟ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾವು ತುಂಬ ಕಮ್ಮಿ ಬಜೆಟ್ನ ಇಟ್ಕೊಂಡು ಈ ಥರದೊಂದು ಮೇಕಿಂಗ್ ಮಾಡೋಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ ಇರುತ್ತೆ. ಎಲ್ಲ ಟೀಮವರು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿರೋದ್ರಿಂದ ಈ ಥರ ಒಂದು ಜಲಂಧರ ಆಗಿದೆ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಪ್ರೊಡ್ಯೂಸರ್ಸು ಮದನ್ ಎಸ್, ಚಂದ್ರಮೋಹನ್ ಸಿಯಲ್ಲು, ರಮೇಶ್ ರಾಮಚಂದ್ರ, ಪದ್ಮನಾಭ, ಇವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರಿಲ್ಲ ಅಂದರೆ ಈ ಸಿನಿಮಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಹೇಳಿ. ಇಲ್ಲ, ಈಗ ನಿಜವಾಗ್ಲೂ ಎಲ್ಲರೂ ನಾವೇನೇ ಮಾಡಿದ್ರು ಜನಗಳು ನೋಡಬೇಕಲ್ಲ. ಜನಗಳು ಏನು ಹೇಳ್ತಾರೆ ಅದೇ ಅಲ್ಟಿಮೇಟ್ ಆಗುತ್ತೆ. ಇವತ್ತು ಎಲ್ರಿಗೂ ಇಷ್ಟ ಆಗಿದೆ.
ನಾನು ನಿಜವಾಗ್ಲೂ ಈ ಆಪರ್ಚುನಿಟಿ ಮಾಡಿದಂಥ ಎಲ್ರಿಗೂ ಆ್ಯಂಡ್ ನನ್ನ ಪ್ರತಿ ಹೆಜ್ಜೆಲೂ ಇದ್ದಂಥ ಪ್ರಮೋದ್ ಸರ್ಗೆ, ಲೋಕಿಗೆ ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ, ನಮ್ಮ 2 ಜನ ಹೀರೋಯಿನ್ಗಳಿಗೆ ಆ್ಯಂಡ್ ಇನ್ನು ಉಳಿದಂಥ ಕ್ಯಾರೆಕ್ಟರ್ಗಳು ತುಂಬ ಕ್ಯಾರೆಕ್ಟರ್ ಇಡೀ ಟೀಮ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಮಾಡಿದರು. ಆ ರಿಸಲ್ಟ್ ಇವತ್ತು ಎಲ್ಲರೂ ಬಾಯಲ್ಲಿ ಎಲ್ಲರೂ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್, ಚೆನ್ನಾಗಾಗಿದೆ ಸಿನಿಮಾ. ಎಲ್ಲರೂ ಕನ್ನಡ ಆಡಿಯನ್ಸ್ ಎಲ್ಲರೂ ಬಂದು ದಯವಿಟ್ಟು ಕನ್ನಡನ ಸಪೋರ್ಟ್ ಮಾಡಿ. ನೀವು ಬಂದರೆ ನಾವು ಉಳಿತೀವಿ. ದಯವಿಟ್ಟು ಕನ್ನಡಿಗರು ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ, ಸಿನಿಮಾ ನೋಡಿ, ಒಂದು ಸಾರಿ ನೋಡಿ, ಚೆನ್ನಾಗಿಲ್ಲ ಅಂದರೆ ಬೈರಿ. ಇದು ನನ್ನ ಅಷ್ಟೇ. ಇದನ್ನೊಂದು ರಿಕ್ವೆಸ್ಟ್ ಅನ್ಕೊಳ್ಳಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವೇನು ಬೇಕಾದರೂ ಮಾತಾಡಿ, ಒಂದ್ಸಲ ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡಿ. ಜಲಾಂಧ್ರ ತುಂಬ ಚೆನ್ನಾಗಿದೆ. ಲೊಕೇಶನ್ಸ್ ಇರಲಿ, ಸ್ಕ್ರಿಪ್ಟ್ ಇರಲಿ, ಯಾವ ತೆಲುಗು, ತಮಿಳು, ಮಲಯಾಳಂ ಕಮ್ಮಿ ಇಲ್ಲ. ಆ ಥರ ಲೊಕೇಶನ್ಸು, ಆ ಥರ ಸ್ಕ್ರಿಪ್ಟು. ಎಲ್ಲರೂ ಬಂದು ಜಲಾಂಧ್ರ ನೋಡಿ. ನೀವೆಲ್ಲರೂ ನಮ್ಮನ್ನು ಆಶೀರ್ವಾದ ಮಾಡಬೇಕು. ನಮ್ಮ ವಿಷ್ಣು ಅವರು ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೈನ್ ನಮ್ಮ ಪ್ರಮೋದ್ ಶೆಟ್ಟಿ ಸಾರು ಅವ್ರದ್ದು ಎಕ್ಸಲೆಂಟ್ ವಾಯ್ಸ್. ಈ ಸಿನಿಮಾಲಿ ನನಗೆ ಲೈಕ್ ಆಗಿದ್ದು ವಾಯ್ಸ್ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಲೋಕಿ ಅವರು, ಇವ್ರಿಗೆ ಆ್ಯಕ್ಚುಲಿ ಅವಾರ್ಡ್ ಬರಬೇಕು ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾವೆಲ್ಲ ಸುಮ್ಮನೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀವಿ. ಬಟ್ ಎಲ್ಲರೂ ಬಂದು ನೋಡಿ. ನಮ್ಮ ಗೌಡ್ರು ಇವರು ಚೆನ್ನಾಗಿ ಮಾಡಿದ್ದಾರೆ, ರಿಷಿಕಾ ಮೇಡಮು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬನ್ನಿ, ದಯವಿಟ್ಟು ಜಲಂಧರ ನೋಡಿ. ಮೇಡಮ್, ನೀವು 10 ವರ್ಷ ಆಯಿತು ರಿಲೀಸ್ ಆಗಿ ಅಂತ ಇದ್ರಿ ಒಂದು ಸಿನಿಮಾ, ಮತ್ತೆ ಮೇನ್ ಥಿಯೇಟರ್ ರಿಲೀಸ್ ಆಗಿದೆ, ನೋಡಿದ್ದೀರಾ? ನನಗೆ ಲಕ್ಕಿ ಥಿಯೇಟರ್, ಬಿಕಾಸ್ ಅನುಪಮಾಲೇ ನನ್ನ ಫಸ್ಟ್ ಸಿನಿಮಾ ಅಧ್ಯಕ್ಷ ರಿಲೀಸ್ ಆಗಿದ್ದು. ಅವತ್ತು ಫಸ್ಟ್ ಡೇ ಬಂದಿರಲಿಲ್ಲ. ಬಟ್ 10 ವರ್ಷ ಆದಮೇಲೆ 2014 ರಿಲೀಸ್ ಆಗಿದ್ದು. ಈ ಸರಿ 2024 ನಮ್ಮ ಜಲಾಂಧ್ರ ರಿಲೀಸ್ ಆಗ್ತಿದೆ. ಸೊ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೀನಿ ಎಲ್ಲ ಮಹಾನ್ ಕಲಾವಿದರ ಜೊತೆ. ಐ ಥಿಂಕ್ ನಾವು ಏನು ಹೇಳ್ತಾರೆ, ಬಜೆಟ್ ಇಂಪಾರ್ಟೆಂಟ್ ಅಲ್ಲ. ಒಂದು ಸ್ಟೋರಿ ಇದ್ದರೆ ಎಂಥವ್ರು ಬೇಕಾದ್ರೆ ಸಿನಿಮಾ ಮಾಡ್ಬೋದು. ಅದು ದೊಡ್ಡ ಬಜೆಟೇ ಹಾಕಬೇಕು, ಚಿಕ್ಕ ಬಜೆಟೇ ಹಾಕಬೇಕು ಅಂತಿಲ್ಲ. ಐ ರಿಯಲಿ ಅಪ್ರಿಷಿಯೇಟ್, ಬಿಕಾಸ್ ಹೊಸಬರಿಗೆ ತುಂಬ ಕಿಚ್ಚಿರುತ್ತೆ. ನಾನು ನೋಡಿರೋ ಪ್ರಕಾರ ನಾನು ಏನೋ ಹೊಸದಾಗಿ ಮಾಡ್ಬೇಕು, ನಾನು ಹೆಸರು ಮಾಡ್ಬೇಕು, ನಾನು ಸಾಧನೆ ಮಾಡಬೇಕು ಅಂತ. ಅದನ್ನು ನಮ್ಮ ಪ್ರೊಡ್ಯೂಸರ್ ಇರ್ಬೋದು, ನಮ್ಮ ಡೈರೆಕ್ಟರ್ ಇರ್ಬೋದು, ನಮ್ಮ ಲೋಕಿ ಇರ್ಬೋದು, ನಮ್ಮ ಬ್ಯಾಕ್ ಬೋನ್ ಆಗಿ ಪ್ರಮೋದ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟಿಂದ ಇವತ್ತು ತನಕ ನೀವು ಯಾವಾಗಲೂ ನಮ್ಮ ಜೊತೆಗಿದ್ದೀರಾ. ಐ ಥಿಂಕ್ ನಮ್ಮ ಒಡನಾಟ ಆಲ್ಮೋಸ್ಟ್ ಕಿರಿಕ್ ಪಾರ್ಟಿಯಿಂದ ಸ್ಟಾರ್ಟ್ ಆಗಿದ್ದು. ರಿಯಲಿ ಥ್ಯಾಂಕ್ಸ್. ಯಾಕಂದರೆ ನಾವೆಲ್ಲರೂ ಒಂಥರ ಚಿಕ್ಕ ಚಿಕ್ಕ ಮಕ್ಳ ಥರನೇ ಹೆಜ್ಜೆ ಹಾಕ್ಕೊಂಡೇ ಮಾಡ್ತಿದ್ದು. ನೀವು ಅದಕ್ಕೆ ಸಪೋರ್ಟ್ ಮಾಡಿದರೆ ತುಂಬ ಖುಷಿಯಾಗಿದೆ. ಸಿನಿಮಾ ಎಲ್ಲೂ ಬೋರ್ ಆಗಲ್ಲ. ನಾನು ಹೇಳ್ತೀನಿ, ನನ್ನ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಆಡಿಯನ್ಸ್ ಆಗಿ ನಾನು ಕೂತ್ಕೊಂಡು ನೋಡಿದಾಗ ಏನಾಗುತ್ತೆ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಬಿಕಾಸ್ ನನ್ನ ಪೋರ್ಷನ್ ಮಾತ್ರ ನಾನು ನೋಡಿರ್ತೀನಿ. ಏನು ಮೆಜಾರಿಟಿಯಾಗಿ ಬೇರೆಯವ್ರು ಏನು ಮಾಡಿರ್ತಾರೆ ಗೊತ್ತಿರಲ್ಲ. ಬಟ್ ನಮ್ಮಲ್ಲೇ ಆ ಕುತೂಹಲನ ಮೂಡಿಸ್ತಾ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ನನಗೆ ಲಾಸ್ಟು ಕ್ಲೈಮ್ಯಾಕ್ಸಲ್ಲಂತೂ ಗೂಸ್ ಬಾಂಬ್ಸ್ ಬಂದ್ಬಿಡ್ತು, ಫುಲ್ಲು ಸೀರಿಯಸ್ ಆಗಿ. ಆ ಸೌಂಡ್ ಎಫೆಕ್ಟಿಗೆ, ಆ ಇದಕ್ಕೆ ಯಪ್ಪ, ಐ ಥಿಂಕ್ ನೀವು ಎಲ್ಲರೂ ಬಂದು ನೋಡಲೇಬೇಕು, ಮಿಸ್ ಮಾಡೋ ಹಾಗೆ ಇಲ್ಲ. ಬಿಕಾಸ್ ಕನ್ನಡ ಸಿನಿಮಾ ಅಂದರೆ ನನಗೆ ಯೂಶಲಿ ನಾವು ಇದೇ ಪ್ರೊಫೆಷ್ನಲ್ ಇರೋದ್ರಿಂದ ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಾವು ಏನು ಮಾಡೋಕ್ಕೂ ನಮಗೆ ಗೊತ್ತಿಲ್ಲ. ಸೊ ದಯವಿಟ್ಟು ನೀವು ಸಿನಿಮಾನ ನೋಡಬೇಕು. ಸಿನಿಮಾನ ಪ್ರೋತ್ಸಾಹ ಮಾಡಿದಾಗಲೇ ನಮ್ಮಂಥ ಈ ಬಡ ಕಲಾವಿದರು ನಿಜವಾಗ್ಲೂ ನಮಗೆ ಲೈಫ್ ಲಾಂಗ್ ಕೆಲಸ ಸಿಗುತ್ತೆ. ಸೊ ಎಲ್ರಿಗೂ ಹೇಳ್ತೀನಿ, ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಬಂದು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆಗಿದೆಯಾ, ಇಷ್ಟ ಆಗಿಲ್ವಾ, ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಬಟ್ ಆದರೆ ಸಿನಿಮಾ ನೋಡೋದು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಜಯ ಆಂಜನೇಯ. ಥ್ಯಾಂಕ್ ಯು. ಮಗ ಈ ಸಿನಿಮಾ ಮಾಡೋಕ್ಕೆ ಎಲ್ಲ ತಗೊಂಡಿದ್ರೆ ತುಂಬ ರಿಸ್ಕು. ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದರೆ ನಮ್ಮ ಡಿಸ್ಕೋ. ಅದೇ ರೀತಿ ಅಡುಗೆ ಮಾಡೋಕ್ಕೆ ಬೇಕು ಭಟ್ರು. ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಈ ಸಿನಿಮಾದಲ್ಲಿ ನಮ್ಮ ಪ್ರಮೋದ್ ಶೆಟ್ರು. ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ, ಎಲ್ಲೂ ಲ್ಯಾಗ್ ಆಗದೆ ಸಿನಿಮಾನ ಪ್ರೇಕ್ಷಕರು ಸೀಟಲ್ಲಿ ಕೂರೋ ಥರ 2 ಅವರಲ್ಲಿ ಈ ಸಿನಿಮಾ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರಸನ್ನ ಸರ್ಗೆ, ಇಡೀ ಹೋಲ್ ಜಲಂಧರ ಟೀಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಿನಿಮಾನ ಕನ್ನಡ ಜನತೆ ಬಂದು ನೋಡಿ, ಥಿಯೇಟ್ರಲ್ಲಿ ಕೂತ್ ನೋಡಿ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದ. ಜೈ ಜಲಂಧರ.